ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸೊ ಇನ್ನು ಭಾರತದಲ್ಲೂ ಕೂಡ ಪೆಟ್ರೋಲ್ ಡೀಸೆಲ್ ದರ ಮತ್ತೆ ಹೆಚ್ಚಾಗುತ್ತಾ ಅನ್ನುವ ಪ್ರಶ್ನೆ. ಈಗ ಹಾರ್ಮುಜ್ ಜಲಸಂಧಿಯನ್ನು ಇರಾನ್ ಮುಚ್ಚಿದೆ. ಇರಾನ್ನ ನಡೆಯಿಂದ ಏಷ್ಯಾದ ದೇಶಗಳಿಗೆ ಬಿಸಿ ಮುಟ್ತಾ ಇದೆ. ಭಾರತ ಸೇರಿ ದೇಶಗಳಿಗೆ ಕಚ್ಚಾ ತೈಲ ಗ್ಯಾಸ್ ಸಿಲಿಂಡರ್ನ ಬಿಕ್ಕಟ್ಟು ಮುಂದಿನ ದಿನಗಳಲ್ಲಿ ಫಿಕ್ಸ್. ಹಾಗೂ ಹೀಗೂ ರಷ್ಯಾದಿಂದ ಇವರು ಖರೀದಿ ಮಾಡ್ಕೋತಾ ಇದ್ದಾರೆ. ರಷ್ಯಾ ಕೂಡ 1 ತಿಂಗಳು ತನಕ ಸಪ್ಲೈ ಮಾಡ್ತೀವಿ ಅಂತ ಅವ್ರು ಒಪ್ಕೊಂಡಿದ್ದಾರೆ. ಅಮೆರಿಕ ಕೂಡ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ. ಹಾಗಾಗಿ ಬೇಕಾದಷ್ಟು ಕಚ್ಚಾ ತೈಲ ಬರುತ್ತಾ. ಇನ್ನು ರೂಪಾಯಿ ಮೌಲ್ಯ ಕೂಡ ಕುಸಿತವಾಗಿದೆ. ಸಾರ್ವಕಾಲಿಕ ಕುಸಿತ. ಡಾಲರ್ ಎದುರು ಐತಿಹಾಸಿಕ ದಾಖಲೆಯಲ್ಲಿ ಕುಸಿತವನ್ನು ಕಂಡಿದೆ ರೂಪಾಯಿಯ ಮೌಲ್ಯ. ರೂಪಾಯಿ ಮೌಲ್ಯ ದಾಖಲೆಯ ಕನಿಷ್ಠ ಮಟ್ಟ 92.528. ಅಂದರೆ $1ಗೆ 92.5 ರೂಪಾಯಿ ಆಯ್ತು. ಇವಾಗ $1 ಅಮೆರಿಕನ್ ಡಾಲರ್ಗೆ 92.52 92.5 ರೂಪಾಯಿ. ನಿಮಗೆ ಸಹಜವಾಗಿ ಡಾಲರ್ನಲ್ಲಿ ವ್ಯವಹಾರ ಮಾಡಿದಾಗ ಲಾಸ್ ಆಗುತ್ತೆ. ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋದಕ್ಕೆ ಆರ್ಥಿಕ ತಜ್ಞರಾಗಿರ್ತಕ್ಕಂಥ ವಿಜಯ್ ರಾಜೇಶ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್, ಈಗ ಮಧ್ಯಪ್ರಾಚ್ಯದ ಯುದ್ಧದ ಪರಿಣಾಮ ನಮ್ಮ ದೇಶದ ಮೇಲೆ ಈಗ ತತ್ಕ್ಷಣಕ್ಕೆ ದೊಡ್ಡ ಮಟ್ಟದ ಪರಿಣಾಮ ಬೀರದೇ ಇದ್ರೂ ಕೂಡ ಒಂದು ವೇಳೆ ಹೀಗೆ ಮುಂದುವರಿತಾ ಹೋದರೆ ಎಲ್ಲೆಲ್ಲಿ ಏನೇನು ಹೊಡೆತ ಬೀಳ್ಬೋದು ಸರ್? ನೋಡಿ, ಯುದ್ಧ ಯಾವತ್ತಿದ್ರೂ ಸಮಸ್ಯೆಯನ್ನ ತಂದೊಡ್ಡುತ್ತೆ. ಹೌದು, ಅದು ತಕ್ಷಣಕ್ಕೆ ಇಲ್ಲದೆ ಇದ್ದಿದ್ರು ಲಾಂಗ್ ರನ್ ಅಲ್ಲಿ ನಮಗೆ ಸಮಸ್ಯೆ ಆಗುತ್ತೆ. ಈಗ ನಮಗೆ ನಮ್ಮ ಮುಂದೆ ಇರುವಂತಹ ಬಹುದೊಡ್ಡ ಸಮಸ್ಯೆ ಏನಪ್ಪಾ ಅಂತಂದ್ರೆ ಪೆಟ್ರೋಲ್ ಮತ್ತು ಗ್ಯಾಸ್ನ ಸರಬರಾಜು ಮತ್ತು ಅದ್ರ ಮೇಲಿರುವಂತಹ ಬೆಲೆ. ಈಗ ನಮಗೇನಪ್ಪಾ ಅಂತಂದ್ರೆ ಪೆಟ್ರೋಲ್ದು ಈಗ ಹರ್ಮುಜ್ ಕ್ಲೋಸ್ ಆದ್ರೂ ಕೂಡ ರಷ್ಯಾದಿಂದ ನಾವು ಮುಂಚೆನೂ ತಗೊಳ್ತಾ ಇದ್ವಿ. ಈಗ ಇನ್ನೂ ಜಾಸ್ತಿ ತೆಗೆದುಕೊಳ್ತಾ ಇರೋದ್ರಿಂದ ನಮಗೆ ಸರಬರಾಜಿಂದು ಸಮಸ್ಯೆ ಇಲ್ಲ. ಎರಡನೇದು, ಡಾಲರ್ ಬೆಲೆ ಕುಸಿತ ಕಂಡ್ರೂ ಕೂಡ ನಮಗೇನ್ ಮಾಡ್ತಾ ಇದಾರೆ, ರಷ್ಯಾ ಈ ಮೊದಲಿಂದನೂ ಡಿಸ್ಕೌಂಟೆಡ್ ಪ್ರೈಸ್ ಅಲ್ಲಿ ಕೊಟ್ಟಿರೋದ್ರಿಂದ ನಮಗೆ ಏನಪ್ಪಾ ಅಂದ್ರೆ ಮಾರುಕಟ್ಟೆ ದರಕ್ಕಿಂತ ಕಡಿಮೆ ಸಿಗ್ತಾ ಇದೆ. ಹಾಗಾಗಿ ಅನುಕೂಲ ಆಗ್ತಾ ಇದೆ. ಆದ್ರೆ ನಮಗೆ ಗ್ಯಾಸ್ ಒಂದು ಸಮಸ್ಯೆ ಆಗುತ್ತೆ. ಯಾಕೆಂತಂದ್ರೆ ಗ್ಯಾಸ್ ನಮಗೆ ಈ ಮಧ್ಯಪ್ರಾಚ್ಯದಿಂದ ಮಾತ್ರನೇ ಬರಬೇಕಾಗಿತ್ತು. ಅಲ್ಲಿ ಉತ್ಪಾದನೆ ಇದಾಗಿದೆ, ನಿಲ್ಸ್ಬಿಟ್ಟಿದ್ದಾರೆ. ಸರಬರಾಜು ಮತ್ತೆ ನಿಲ್ಸಿದ್ದಾರೆ. ಹಾಗಾಗಿ ಅದ್ರದ್ದು ಒಂದು ಸಮಸ್ಯೆ ತೋರುತ್ತೆ. ಇನ್ನು ನಮಗೆ ನಮ್ದು ರಫ್ತು ಅಥವಾ ಆಮದು ಈ ಒಂದು ಜಲಸಂಧಿ ಮೇಲೆ ಅವಲಂಬಿತವಾಗಿರೋದಕ್ಕೋಸ್ಕರ ದೀರ್ಘಕಾಲಿಕವಾಗಿ ಬಹಳ ದೊಡ್ಡ ಒಂದು ಪೆಟ್ಟು ಬೀಳುತ್ತೆ ಅಂತ ನಮ್ಮ ಅನಿಸಿಕೆ ಇದೆ. ಆಮೇಲೆ ಇದ್ರದ್ದು ಸಮಸ್ಯೆಗಳು ಬೇರೆ ಬೇರೆ ರೂಪದಲ್ಲಿ ಬರುತ್ತೆ. ಎಲ್ಲೋ ಯಾವ್ದೋ ಬಾಂಬ್ ಹಾಕಿದ್ರೆ ಇಲ್ಲಿ ನಮಗೆ ಬೆಲೆಗಳು ಜಾಸ್ತಿ ಆಗುತ್ತೆ, ಇಲ್ಲಿ ಕೆಲಸಗಳು ಆಗೋದಿಲ್ಲ. ಉದಾಹರಣೆಗೆ ನಮ್ಮ ಇಲ್ಲಿ ಮ್ಯಾನುಫ್ಯಾಕ್ಚರಿಂಗ್ ಗೆ ಅಲ್ಲಿಂದ ನಮಗೆ ಕಚ್ಚಾ ಪದಾರ್ಥಗಳು ಬರಬೇಕು ಅಂತಿದ್ರೆ ಆ ಹಡಗು ಅಲ್ಲಿಂದ ಬರ್ತಾ ಇಲ್ಲ ಅಂತಂದಾಗ ಏನಾಗುತ್ತೆ, ಒಂದು ಈ ಉತ್ಪಾದನೆ ನಿಲ್ಲುತ್ತೆ. ಇಲ್ಲ ಅಂತಂದ್ರೆ ಈಗ ಏನ್ ಮಾಡ್ತಾ ಇದಾರೆ, ಸುತ್ತಾಕೊಂಡ್ ಬರ್ತಾ ಇದೆ. ವಿಮಾನಗಳಿರ್ಬೋದು, ಹಡಗುಗಳಿರ್ಬೋದು, ಸುತ್ತಾಕೊಂಡ್ ಬರ್ತಾ ಇದ್ದಾರೆ. ಇದರಿಂದ ನಮಗೆ ಸಮಯದ ಒಂದು ಸಮಸ್ಯೆ ಆಗುತ್ತೆ ಮತ್ತು ಸಾಗಾಣಿಕಾ ವೆಚ್ಚದ ಸಮಸ್ಯೆ ಆಗುತ್ತೆ. ಹಾಗಾಗಿ ಈ ಒಂದು ಪರಿಸ್ಥಿತಿನಲ್ಲಿ ತಕ್ಷಣಕ್ಕೆ ಪೆಟ್ರೋಲ್ ಬೆಲೆ ಜಾಸ್ತಿ ಆಗುತ್ತೆ ಅಂತ ಅನಿಸ್ತಲ್ಲ. ಯಾಕೆ ಅಂತಂದ್ರೆ ವಿ ಆರ್ ಇನ್ ಸ್ಟಾಕು ಇದೆ ಮತ್ತು ಸರಬರಾಜು ಸಂಪೂರ್ಣವಾಗಿದೆ. ಬಟ್ ಇದು ಖಂಡಿತವಾಗ್ಲೂ ನಮಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಮಸ್ಯೆ ತಂದೊಡ್ಡುತ್ತೆ. ಸರ್, ಇವಾಗ ನಮ್ಮ ಹತ್ರ ಸ್ಟಾಕ್ ಇರೋದ್ರಿಂದ ಸದ್ಯಕ್ಕೆ ಓಕೆ ಅನ್ನೋ ಪರಿಸ್ಥಿತಿ. ಬಟ್ ಸ್ಟಿಲ್ ನಮಗೆ ರಷ್ಯಾ ಸಪ್ಲೈ ಮಾಡ್ತಾ ಇರೋದ್ರಿಂದ ಯುದ್ಧ ಇನ್ನೂ 1 ತಿಂಗಳು 2 ತಿಂಗಳು 3 ತಿಂಗಳು ಮುಂದುವರೆದ್ರೂ ಕೂಡ ದೊಡ್ಡ ಮಟ್ಟದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಎಕ್ಸ್ಪೆಕ್ಟ್ ಮಾಡೋಕ್ಕಾಗುತ್ತಾ ಸರ್? ನೋಡಿ, ಅವರು ಮೊದಲನೇದಾಗಿ ನಾವು ಇವಾಗ ಅಮೆರಿಕ ಹೇಳಿದ್ರೆ ತಗೋಬೇಕು, ಇಲ್ಲ ಅಂದ್ರೆ ತಗೊಳಲ್ಲ ಅನ್ನೋ ಇದನ್ನ ದಾಟ್ಬಿಟ್ಟಿದೀವಿ. ವಿ ಆರ್ ನಾಟ್ ಡಿಪೆಂಡಿಂಗ್ ಅಪಾನ್ ದಮ್. ಅವ್ರು ಹೇಳಿದ ತಕ್ಷಣ ನಿಲ್ಲಿಸ್ಬೇಕು, ಅವ್ರು ಹೇಳಿದ್ರೆ ತಗೋಬೇಕು ಅಂತಿಲ್ಲ. ಆಮೇಲೆ ಅವ್ರು 1 ತಿಂಗಳು ಎಕ್ಸ್ಟೆಂಡ್ ಮಾಡ್ತಾ ಏನ್ ಹೇಳಿದಾರೆ ಗೊತ್ತಾ, ನೀವು ರಷ್ಯಾದಿಂದ ತಗೊಂಡು ನಮ್ ಯುರೋಪ್ಗೆ ಸರಬರಾಜು ಮಾಡಿ ಪ್ರಾಸೆಸ್ಡ್ ಆಯಿಲ್ ನಮ್ಗೆ ಅಂತ. ಅಂದ್ರೆ ಅವ್ರು ನಮಗೋಸ್ಕರ ಎಕ್ಸ್ಟೆಂಡ್ ಮಾಡಿಲ್ಲ ಅವರು, ಅಥವಾ ರಿಲೀಫ್ ಕೊಟ್ಟಿಲ್ಲ, ಅವ್ರಿಗೋಸ್ಕರ ಅವ್ರು ಕೊಟ್ಟಿರೋದು. ಆಯ್ತಾ? ಭಾರತ ಇವತ್ತಿನ ಪರಿಸ್ಥಿತಿನಲ್ಲಿ ಆ ರೀತಿ ಅವ್ರ ಮುಂದೆ ಮಂಡಿ ಇರೋದು, ತಲೆ ಬಗ್ಸೋದು ಪರಿಸ್ಥಿತಿನ ನಿಭಾಯಿಸಿದೀವಿ. ಆಮೇಲೆ ಅದನ್ನ ನೀರ್ ಬಿಟ್ಟಿದೀವಿ. ಹಾಗಾಗಿ ಅದ್ರದ್ದು ಏನೋ ಎಫೆಕ್ಟ್ ತುಂಬಾ ದೊಡ್ಡದಾಗಿ ಅಥವಾ ತುಂಬಾ ಸೇವಿಯರ್ ತರ, ಅಂದ್ರೆ ನಮಗೆ ತುಂಬಾ ಗಿಫ್ಟ್ ತರ ಅವ್ರೇನು ಕೊಟ್ಟಿಲ್ಲ. ಅದ್ರ ಮೇಲೆ ನಾವು ಡಿಪೆಂಡು ಆಗಿಲ್ಲ. ಈ ಶೇರ್ ಮಾರ್ಕೆಟ್ ಕತೆ ಏನಾಗ್ಬೋದು ಸರ್? ಆಲ್ರೆಡಿ ಈಗಾಗಲೇ ತುಂಬಾ ಲಾಸ್ ಆಗ್ತಾ ಇದೆ ಹೂಡಿಕೆದಾರರಿಗೆ ಅಂತ ಹೇಳ್ತಾ ಇದ್ದಾರೆ.
ಖಂಡಿತವಾಗ್ಲೂ ಯಾವುದೇ ಒಂದು ಯುದ್ಧ ಆದಾಗ ಅದು ಅನಿಶ್ಚಿತತೆ ಆದಾಗ ಆರ್ಥಿಕತೆ ಮೇಲೆ ಪರಿಣಾಮ ಬೀರುತ್ತೆ. ಯಾಕಂದ್ರೆ ಈ ಮುಂಚೆ ನಾವು ರಷ್ಯಾ ಯುಕ್ರೇನ್ ವಾರ್ ಇರ್ಬೋದು ಮತ್ತು ಇಸ್ರೇಲ್ ಪ್ಯಾಲೆಸ್ಟೈನ್ ಏನಾಗಿತ್ತಪ್ಪ ಅಂದ್ರೆ ಒಂದು ಸೀಮಿತವಾಗಿತ್ತು. ಆದ್ರೆ ಇದೇನಾಗಿದೆಪ್ಪ ಅಂತಂದ್ರೆ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಆಗಿರೋದಕ್ಕೆ ಮತ್ತು ಆ ಒಂದು ಹರ್ಮುಜ್ ಜಲಸಂಧಿ ಬಂದಾಗಿರೋದಕ್ಕೆ ಮತ್ತು ಪೆಟ್ರೋಲ್ ಗ್ಯಾಸ್ ಉತ್ಪಾದನೆ ಮಾಡುವಂತಹ ಮಧ್ಯಪ್ರಾಚ್ಯಗಳೆಲ್ಲ ಇನ್ವಾಲ್ವ್ ಆಗಿರೋದಕ್ಕೆ ಈಗ ಏನಾಗುತ್ತಪ್ಪ ಅಂತಂದ್ರೆ ಷೇರು ಮಾರುಕಟ್ಟೆ ಬಿದ್ದೇ ಬೀಳುತ್ತೆ. ಹಾಗಾಗಿ ಈಗ ಏನ್ ಬೀಳ್ತಾ ಇದೆ ಅದು ಮುಂದೆ ಕೂಡ ಬೀಳ್ತಾ ಹೋಗುತ್ತೆ. ಎಲ್ಲಿವರೆಗೂ ಅನಿಶ್ಚಿತೆ ಇರುತ್ತೋ ಅಲ್ಲಿವರೆಗೂ ಷೇರ್ ಮಾರುಕಟ್ಟೆ ಬೀಳ್ತಾ ಹೋಗುತ್ತೆ. ಓಕೆ, ರೈಟ್. ಥ್ಯಾಂಕ್ ಯು ಸರ್. ವಿಜಯ್ ರಾಜೇಶ್ ಅವರು ಧನ್ಯವಾದ ಪಬ್ಲಿಕ್ ಟಿವಿ ಜೊತೆ ಮಾತನಾಡಿದ್ದಕ್ಕೆ. ಒಟ್ಟಾರೆ ಇವಾಗ ಲೈಟ್ ಆಗಿ ನಾವು ಕೂಡ ಬೆಲೆ ಏರಿಕೆಯ ಬಿಸಿಯನ್ನು ಪಡ್ಕೋತಾ ಇದ್ದೀವಿ. ಇದು ಇನ್ನೂ ಜಾಸ್ತಿ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ.